ನಿಮಗೆ 95% ಪಡಿಬೇಕು ಅಂದರೆ ನಿಮ್ಮ ಗೋಲ್ ಚೆನ್ನಾಗಿರ್ಬೇಕು. ನಿಮ್ಮ ಗೋಲು, ನಿಮ್ಮ ಗುರಿ ಚೆನ್ನಾಗಿದ್ರೆ ಆ ಒಂದು ಚೆನ್ನಾಗಿರೋ ಗೋಲ್ ಏನು, ನಿಮಗೆ ಸ್ಯಾಟಿಸ್ಫೈ ಆಗುವಂತಹ ಗೋಲ್. ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮಿಂದ ಏನು ಬೇಕೋ ಅದಲ್ಲ, ನಿಮಗೆ ನಿಮ್ಮಿಂದ ಏನು ಬೇಕೋ ಅದು. ಆ ಒಂದು ಗುರಿನೇ ನಿಮ್ಮ 50% ಆಫ್ ದ ಜರ್ನಿ ಟುವರ್ಡ್ಸ್ ಅಚೀವಿಂಗ್ 95%. ಆಮೇಲೆ ಲ್ಯಾಂಗ್ವೇಜಸ್ನ ಇಗ್ನೋರ್ ಮಾಡಬೇಡಿ. ಸೆಕೆಂಡ್, ಐ ಕ್ಯಾನ್ ಡೂ ದಿಸ್ ಆಟಿಟ್ಯೂಡ್ ಅಂತ ಇಟ್ಕೊಳ್ಳಿ, ಆಯ್ತಾ? ಆಮೇಲೆ ಸ್ಟಾರ್ಟ್ ಅರ್ಲಿ. ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪದ್ಮಶ್ರೀ ಮ್ಯಾಮ್. ಹೇಗಿದ್ದೀರಾ ಮಕ್ಕಳೇ? ಹೇಗಿದ್ದೀರಾ? ಇವಾಗಿನ್ನೇನು 9th 10th ಟ್ರಾನ್ಸಿಷನ್ ಆಗ್ತಿದ್ದೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ಈ ಒಂದು ಟ್ರಾನ್ಸಿಷನ್ ಹೆಂಗೆ ಅನ್ನಿಸ್ತಿದೆ, 9th ಎಷ್ಟು ಅಂಕ ಪಡೆದ್ರಿ, 10th ಎಷ್ಟು ಅಂಕ ಪಡಿಬೇಕು ಅಂತ ಇದ್ದೀರಾ, ಅದನ್ನು ಕೂಡ ಹಾಕಿ. ಸೊ ಬೇಸಿಕ್ಲಿ ಕಾಮೆಂಟ್ ಮಾಡಿ ನಿಮ್ಮ ಒಂದು 10th ಎಷ್ಟು ಅಂಕ ಪಡಿಬೇಕು ಅಂತ ಒಂದು ಗೋಲ್ ಇದೆ. ಬಿಕಾಸ್ ಈ ಒಂದು ಜರ್ನಿ ಏನಿದೆ ಮಕ್ಕಳೇ, ತುಂಬ 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 ಮುಖ್ಯ ಆಗುತ್ತೆ. ಸೊ ಇವಾಗ ತಾನೇ 10th ರಿಸಲ್ಟ್ ಬಂತು ಆ್ಯಂಡ್ ಈ ಒಂದು ಕಥೆನ ನಾನು ನಿಮ್ಗೆ ಹೇಳಲೇಬೇಕು. ಸೊ ರೋಹಿತ್ ಅಂತ ಒಂದು ಟಾಪರ್, ಒನ್ ಆಫ್ ಆರ್ ಟಾಪರ್ಸ್ ಬಂದಿದ್ದ, ಆಫೀಸ್ಗೆ ಬಂದು ನಮ್ಮನ್ನು ಭೇಟಿ ಕೂಡ ಆಗಿದ್ದರು. ಸೊ ರೋಹಿತ್ ಅನ್ನೋರು ಏನಿದ್ದಾರೆ, ಅವರವರ ಜರ್ನಿನ ಶೇರ್ ಮಾಡುವಾಗ ಹೇಳ್ತಿದ್ರು, ಅವ್ರಿಗೆ 9th ಬಂದಿರುವಂತಹ ಪರ್ಸೆಂಟೇಜ್ ಏನಿತ್ತು ಅದು ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಇತ್ತು. ಬಟ್ ನಮ್ಮ ಒಂದು ಪರೀಕ್ಷೆ ಚಾನೆಲ್ ಜಾಯ್ನ್ ಆದ ಮೇಲೆ ಅವ್ರಿಗೆ ಆಲ್ಮೋಸ್ಟ್ 10 to 15% ಜಾಸ್ತಿ ಅಂಕವನ್ನು ಕೂಡ ಪಡೆದರು. ಸೊ ಅವ್ರ ಜೊತೆ ಮಾತಾಡುವಾಗ ನಂಗೊಂದಿಷ್ಟು ರಿಯಲೈಸೇಷನ್ಸ್ ಆಯ್ತಾಯ್ತಾ. ಸೊ ನಿಮಗೆ ಒಂದು 95% ಪಡಿಬೇಕು ಅಥವಾ 90% ಪಡಿಬೇಕು ಅಂತ ಏನಿದೆ ಒಂದು ಗುರಿ, ಅದು ನೀವು ಬಿಗಿನಿಂಗ್ ಆಫ್ ದ ಇಯರೇ ಮಾಡ್ಕೊಳ್ಬೇಕು ಮಕ್ಕಳ. ಸೊ ಏನಾಗುತ್ತೆ, ಸಾಕಷ್ಟು ಮಕ್ಳು ಏನು ಮಾಡ್ತಾರೆ, ಈ ಒಂದು ಗುರಿನ ಇಟ್ಕೊಳ್ದರೆ ಮುಂದುವರಿಸ್ತಾರೆ. ಆವಾಗ ಏನಾಗುತ್ತೆ ಮಕ್ಕಳೇ, ಗುರಿ ಇಲ್ದರೆ ಏನೂ ದಾರಿ ಇಲ್ಲ. ಸೊ ಯು ನೀಡ್ ಟು ಹ್ಯಾವ್ ಅ ಗೋಲ್ ದಟ್ ಯು ನೀಡ್ ಟು ವರ್ಕ್ ಟುವರ್ಡ್ಸ್. ಸೊ ಇವಾಗಲೇ ನೀವೆಲ್ಲ 1 ಸೆಕೆಂಡ್ ತಗೊಂಡು ನಿಮ್ಮ ಒಂದು 10th ಸ್ಟ್ಯಾಂಡರ್ಡ್ಗೆ ಒಂದು ಗೋಲನ್ನು ಹಾಕ್ಕೊಳ್ಳಿ. ಇಷ್ಟು ಅಂಕ ಪಡಿಬೇಕು ಅಂತ ಒಂದು ಗೋಲನ್ನು ಹಾಕ್ಕೊಳ್ಳಿ. ಏನಾದರೂ ಆಗಿರ್ಬೋದು. ನೀವು ಇವಾಗ ಅಕಸ್ಮಾತ್ 40% ಮಾರ್ಕ್ಸ್ ಪಡೆದಿದ್ರೆ 9th 60% ಇಸ್ ಯುವರ್ ಗೋಲನ್ನು ಸೆಟ್ ಮಾಡ್ಕೊಳ್ಳಿ. ಯಾವುದೇ ಗೋಲು ಚಿಕ್ಕದಲ್ಲ ದೊಡ್ಡದಲ್ಲ. ಐ ವಾಂಟ್ ಯು ಟು ಸೆಟ್ ಯುವರ್ ಗೋಲ್ ಇಮಿಡಿಯೇಟ್ಲಿ ಆ್ಯಂಡ್ ಕಾಮೆಂಟ್ ಬಿಲೋ. ಅರ್ಥ ಆಯ್ತಾ? ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಈ ಕ್ಲಾಸನ್ನ ಕಂಪ್ಲೀಟ್ ರಿಯಾಲಿಟಿಲಿ ಇಟ್ಟಿದ್ದೀನಿ, ಆಯಿತಾ? ಐ ವಿಲ್ ಶೋ ಯು ದಿ ಎಕ್ಸಾಕ್ಟ್ ರಿಯಾಲಿಟಿ ಆಫ್ ಆರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಆ್ಯಂಡ್ ಏನಾಗುತ್ತೆ, ನೀವು ಒಂದು ಗುರಿನ ಇಟ್ಕೊಳ್ಳಿಲ್ಲ ಅಂದರೆ, ಆಯಿತಾ? ಸೊ ಈ ಒಂದು 9th 10th ಆಗುವಂತಹ ಒಂದು ಟ್ರಾನ್ಸಿಷನ್ ಏನಿದೆ ಅದು ತುಂಬ ತುಂಬ ಮುಖ್ಯ. ನಾ ಹೇಳ್ದಂಗೆ, ಬಿಕಾಸ್ ಒಂದು ಗುರಿಯಿಂದ ನೀವು ಮುಂದುವರಿಬೇಕಾಗತ್ತೆ. ಆ್ಯಂಡ್ ಆದಷ್ಟು ನಿಮ್ಮ 9th ಟಾಪಿಕ್ಸ್ ಏನಿದೆ, ನಾ ಆ್ಯಕ್ಚುಲಿ ಕಿಶೋರ್ ಸರ್ ಹತ್ರ ಮಾತಾಡಿದೆ, ಅರ್ಚನಾ ಮ್ಯಾಮ್, ಹರ್ಷಿತಾ ಮ್ಯಾಮ್, ವಾಣಿ ಮ್ಯಾಮ್ ಎಲ್ಲರೂ ಹೇಳಿದ್ರು 99% ಆಫ್ ದ ಟಾಪಿಕ್ಸ್ ಟಾಟ್ ಇನ್ 9th ಸ್ಟ್ಯಾಂಡರ್ಡ್ 10th ತುಂಬ 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 ಮುಖ್ಯವಾಗುತ್ತೆ. ಓಕೆನಾ? ಸೊ ಇವಾಗ ಇಲ್ಲಿ ನೋಡಿ, ಈ ಮಗು ಹೇಳಿದೆ, ಮ್ಯಾಮ್ 9th 60%, ಬಟ್ ನಾನು 95 ತೆಗಿಬೇಕು, ನಾನು ಹಾರ್ಡ್ ವರ್ಕಿಂಗ್ ಮಾಡ್ತೀನಿ, ಅದು ಮಾಡಿಕೊಂಡು ಇದನ್ನು ತೆಗಿತೀನಿ ಅಂತ ಹೇಳ್ತಾ ಇದೆ, ಆಯಿತಾ? ಸೊ ನೀವು ಕೂಡ ಇದೇ ಒಂದು ಗುರಿನ ಇಟ್ಕೊಳ್ಳಿ. ನೀವೊಂದು ಹಾರ್ಡ್ ವರ್ಕ್ ಹಾಕ್ಕೊಂಡು, ನಾನಿಲ್ಲಿ ಹೇಳುವಂತಹ ಒಂದು 5-6 ಪಾಯಿಂಟ್ಸ್ನ ಫಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಗುರಿನ ನೀವು 100% ರೀಚ್ ಮಾಡ್ಕೊಬೋದು. ನೀವು 40% ತೆಗಿದ್ರೂ 95% ತೆಗಿಬೋದು, ಆಯಿತಾ? ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಓನ್ ಸೆಲ್ಫ್. ಅರ್ಥ ಆಯ್ತಾ? ನಿಮ್ಮ ಮೇಲೆ ನಿಮಗೆ ಒಂದು ಭರವಸೆ ಇರಬೇಕು. 9th ಏನೇನು ಕಲ್ತಿದ್ದೀರಾ ಅದು 110% 10th ಉಪಯೋಗ ಆಗುತ್ತೆ. ಆ್ಯಂಡ್ ನಾನು ಕೊಡ್ತಿರುವಂತಹ ರೋಡ್ ಮ್ಯಾಪು ಅದಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ಒಂದು ಹುಡುಗಿ ಹೇಳಿದಾಳೆ, 60% ತೆಗೆದಿದ್ಲು, ಬಟ್ 10th ಅವಳ ಗುರಿ 95+ ಅಂತ. ಐ ವಾಂಟ್ ಎವ್ರಿಬಡಿ ವಾಚಿಂಗ್ ದಿಸ್ ವಿಡಿಯೋ ಟು ಕಾಮೆಂಟ್ ಬಿಲೋ, ಆಯಿತಾ? ಕಾಮೆಂಟ್ ಮಾಡಿ, ಈ ಕ್ಲಾಸ್ನ ಲೈಕ್ ಮಾಡಿ. ಏನು ಕಾಮೆಂಟ್ ಮಾಡ್ತೀರಾ, ನಿಮ್ಮ ಗುರಿ ಏನು ಅಂತ. ಓಕೆ, ಇವಾಗ ಇಲ್ಲಿ ನಮ್ಮ ಒಂದು ಚಾನಲಿನ ಒಬ್ಬ ಹುಡುಗ ಈ ಒಂದು ಕಾಮೆಂಟ್ನ ಹಾಕಿದ್ದಾನೆ. ಐ ರೀಡ್ ದ ಕಾಮೆಂಟ್ ಟು ಯು. ಮ್ಯಾಮ್, ಟುಡೇ ಐ ಆಮ್ ಕಾನ್ಫಿಡೆಂಟ್ ಜಸ್ಟ್ ಬೈ ಸೀಯಿಂಗ್ ದಿಸ್ ವಿಡಿಯೋ. ಸೋ ಮೆನಿ ಡೇಸ್ ಐ ವಾಸ್ ಜಸ್ಟ್ ವೇಸ್ಟಿಂಗ್ ಟೈಮ್. ನೋಡಿ, ಎಕ್ಸಾಮ್ ಹಿಂದಿನ ದಿನ ನಾನು ಮಾಡಿರುವಂತಹ ಮ್ಯಾರಥಾನ್ ನೋಡಿಕೊಂಡು ಈ ಒಂದು ಮಗು ಈ ಒಂದು ಕಾಮೆಂಟ್ನ ಹಾಕಿದೆ. ಏನು ಕಾಮೆಂಟ್ನ ಹಾಕಿದೆ?
ಇವಾಗ ತನಕ ನಾನು ನನ್ನ ಟೈಮನ್ನು ವೇಸ್ಟ್ ಮಾಡ್ತಿದ್ದೆ ಅಂತ. ಆಯಿತಾ? ಸೊ ಇವಾಗ ಮೈನರ್ ಆರ್ ಮೈಂಡ್ ಅಂತ ಏನಿದೆ, ಅವನಂತಿರುವಂತಹ ಒಂದು ಇದರಲ್ಲಿ ಅವನು ಪೂರ್ತಿ ವರ್ಷ ಆಲ್ಮೋಸ್ಟ್ ವೇಸ್ಟ್ ಮಾಡ್ದ. ಬಟ್ ಇವಾಗ ಈ ಒಂದು ವಿಡಿಯೋನ ನೋಡಿ ಅವನು ಚೆನ್ನಾಗಿ ಓದ್ಕೊಂಡ ಅಂತ. ಬಟ್ ನಾವು ಐ ಆಮ್ ರೆಡಿ ಟು ಸ್ಕೋರ್ ಸೆಂಚುರಿ ಇನ್ ಇಂಗ್ಲಿಷ್. ಬಟ್ ಮಕ್ಕಳ, ಸೆಂಚುರಿ ಸ್ಕೋರ್ ಮಾಡೋದು ಅಷ್ಟು ಈಸಿನಾ? ವಿ ಲುಕ್ ಎಟ್ ದ್ಯಾಟ್ ಆಲ್ಸೋ. ಆಯಿತಾ? ಸೊ ಇವಾಗ ಅವನು ಸೆಂಚುರಿ ಸ್ಕೋರ್ ಮಾಡೋಕ್ಕೆ ರೆಡಿ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ನಮ್ಮ ಪರೀಕ್ಷೆ ಚಾನಲನ್ನು ನೋಡಿ ಅವನು ಆವ್ರೇಜ್ 45ಇಂದ 90% ತನಕ ಬಂದಿದ್ದಾನೆ. ಆಯಿತಾ? ದಿಸ್ ಈಸ್ ಯೋರ್ ರೀಸನ್ ಟು ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಏನೇ ಮಾಡ್ತಿದ್ರು ಇವಾಗಲೇ ವಿಡಿಯೋನ ಪಾಸ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ. ಅರ್ಥ ಆಯ್ತಾ? ಸೊ ಕ್ಲಾಸ್ನ ಪಾಸ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮಗೆ ಈ ಆವ್ರೇಜ್ 45ಇಂದ 90% ಪಡಿಬೇಕು ಅಂದರೆ ಇಂಗ್ಲೀಷಲ್ಲಾಗಿರಲಿ ಬೇರೆ ಸಬ್ಜೆಕ್ಟ್ಸಲ್ಲಾಗಿರಲಿ ನಿಮಗೆ ಆ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ತಗೊಳ್ಬೇಕು. ಏನು ಇಂಪಾರ್ಟೆಂಟ್ ಸ್ಟೆಪ್ಪು? ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು. ಅರ್ಥ ಆಯ್ತಾ? ಈ ಒಂದು ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ಒಳ್ಳೆಯದಾಗತ್ತೆ. ಹೆಂಗೆ ಒಳ್ಳೆಯದಾಗತ್ತೆ? ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ, ನಾವು ಮಾಡಿರುವಂತಹ ಕ್ಲಾಸಸ್ ಎಲ್ಲದರದ್ದು 100% ಆ್ಯಕ್ಸೆಸ್ ನಿಮಗಿರುತ್ತೆ. ಆ್ಯಂಡ್ ಎಷ್ಟೋ ಮಕ್ಕಳು ಸಬ್ಸ್ಕ್ರೈಬ್ ಮಾಡ್ದರೆ ನೋಡಿದಾಗ ಅವ್ರಿಗೆ ನೋಟಿಫಿಕೇಷನ್ಸೇ ಬರಲ್ಲ ಮಕ್ಕಳ. ಆಯಿತಾ? ಆ್ಯಂಡ್ ನೀವು ಚಾನಲ್ ಹೆಸರು ಮರೆಯೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹೋಗಿ ಈಗಲೇ ಸಬ್ಸ್ಕ್ರೈಬನ್ನು ಮಾಡಿ ಆ್ಯಂಡ್ ನಮ್ಮ ಒಂದು ಸ್ಟೂಡೆಂಟ್ ಥರ ಆಗಿ. ಅರ್ಥ ಆಯ್ತಾ? ಸೊ ದಟ್ ಈಸ್ ಯೋರ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಅಚೀವಿಂಗ್ 95%. ಏನು? ಒಂದು ಲಾಸ್ಟ್ ಮಿನಿಟ್ ಮಾಡ್ಕೊಳ್ಬೇಡಿ. ಡೋಂಟ್ ವೇಸ್ಟ್ ಯೋರ್ ಟೈಮ್. ಅರ್ಥ ಆಯ್ತಾ? ಟೈಮ್ ಇಸ್ ವೆರಿ ಪ್ರೆಷಿಯಸ್. ಇವಾಗಿಂದಾನೇ ನೀವು ಅಭ್ಯಾಸ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಬಿಕಾಸ್ ಕೊನೆವರೆಗೂ ಕಾದಾಗ ಏನು ಯೂಸ್ ಇಲ್ಲ ಮಕ್ಕಳ. ಓಕೆ? ಆ್ಯಂಡ್ ಸೆಕೆಂಡ್ ಈಸ್ ಟು ಸಬ್ಸ್ಕ್ರೈಬ್ ಟು ಆರ್ ಪರೀಕ್ಷೆ ಆರ್ ಯೋರ್ ಪರೀಕ್ಷೆ ಚಾನಲ್. ಇವಾಗ ಐ ವಾಂಟ್ ಯುವರ್ ಅಟೆನ್ಷನ್. ಕಾನ್ಸಂಟ್ರೇಟ್ ಆನ್ ದಿಸ್ ಟೇಬಲ್ ದಟ್ ಐ ಹ್ಯಾವ್ ಪುಟ್ ಆನ್ ಯೋರ್ ಸ್ಕ್ರೀನ್. ಇದು ಈ ವರ್ಷ 2026 ನಿಮ್ಮ ಬೋರ್ಡ್ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳ ಒಂದು ಸಂಖ್ಯೆ. ಏನು ಸಂಖ್ಯೆ? ಅದರಲ್ಲಿ 100ಕ್ಕೆ 100 ಅಥವಾ 100% ಮಾರ್ಕ್ಸು ಪಡೆದಿರುವ ಮಕ್ಕಳು ಯಾರು ಅಂತ. ಆಯಿತಾ? ಸೊ ಅದರ ಕೌಂಟ್ ಕೊಟ್ಟಿದ್ದಾರೆ ಇಲ್ಲಿ. ಲೆಟ್ಸ್ ಲುಕ್ ಎಟ್ ದ್ಯಾಟ್. ಆಯಿತಾ? ಇವಾಗ ಪೆನ್ ನೋಡೋಣ. ಓಕೆ, ಪೆನ್ ಬರ್ತಿಲ್ಲ, ದಟ್ಸ್ ಫೈನ್. ಇಲ್ಲಿ ನೋಡಿ, ಇವಾಗ ಇಫ್ ಯುವರ್ ಗೋಲ್ ಇಸ್ 95% ಮಕ್ಕಳ, ಲ್ಯಾಂಗ್ವೇಜಸ್ನ ಇಗ್ನೋರ್ ಮಾಡಬೇಡಿ. ಆನ್ ಯೋರ್ ಸ್ಕ್ರೀನ್ ಯು ಕ್ಯಾನ್ ಸಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಬರೀ 43 ಮಕ್ಕಳು ಔಟ್ ಪಡೆದಿದ್ದಾರೆ. ಹಾಗೆ ಲೆಟ್ಸ್ ಗೋ ಟು ಮ್ಯಾಥಮ್ಯಾಟಿಕ್ಸ್. 1264 ಮಕ್ಕಳು ಔಟನ್ನ ಪಡೆದಿದ್ದಾರೆ. ಕಂಪೇರ್ ಮಾಡಿ, ಮ್ಯಾಥ್ಸಲ್ಲಿ ಎಷ್ಟು ಔಟ್ ಪಡೆದಿದ್ದಾರೆ, ಇಂಗ್ಲೀಷಲ್ಲಿ ಎಷ್ಟು ಔಟ್ ಪಡೆದಿದ್ದಾರೆ. 43ರಲ್ಲಿ 1264 ರೈಟ್? ಸೊ ಇಟ್ ಈಸ್ ನಾಟ್ ಈಸಿ ಟು ಸ್ಕೋರ್ ಮಾರ್ಕ್ಸ್ ಇನ್ ಲ್ಯಾಂಗ್ವೇಜಸ್. ದಿಸ್ ಈಸ್ ಅ ಹ್ಯೂಜ್ ಮಿತ್ ಮಕ್ಕಳ. ಇದು ನಿಮ್ಮ ತಲೆಯಲ್ಲಿರುವಂತಹ ಒಂದು ತಪ್ಪ ಥಾಟು. ನಾನು ಲಾಸ್ಟಲ್ಲಿ ಲ್ಯಾಂಗ್ವೇಜ್ ಓದ್ತೀನಿ, ನಾನು ಲ್ಯಾಂಗ್ವೇಜಲ್ಲಿ ಏಸ್ ಮಾಡ್ತೀನಿ ಅಂತ. ಬಟ್ ಆ ಥರ ಆಗಲ್ಲ. ನೀವು ಫಸ್ಟಿಂದಾನೇ ಇಂಗ್ಲೀಷ್ನ ಸ್ಟಾರ್ಟ್ ಮಾಡಬೇಕು. ಯು ಕೆನಾಟ್ ಇಗ್ನೋರ್ ಇಂಗ್ಲೀಷ್. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನೋಡೋಣ. 2698. ಸೊ ಬೇಸಿಕ್ಲಿ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ 100ಕ್ಕೆ 100 ತೆಗೆದಿರೋರು ಜಾಸ್ತಿ ಇದ್ದಾರೆ ಕಂಪೇರ್ಡ್ ಟು ಫಸ್ಟ್ ಲ್ಯಾಂಗ್ವೇಜ್. ಬಟ್ ಇಂಗ್ಲಿಷ್ ಅಂತ ಒಂದು ಸಬ್ಜೆಕ್ಟ್ ಏನಿದೆ ಅದು ಕೂಡ ನಿಮಗೆ ತುಂಬ ಒಂದು ಫಾರ್ಮುಲಾಸ್ ಮ್ಯಾಥಮ್ಯಾಟಿಕ್ಸಲ್ಲಿ ಇರ್ಬೋದು. ಬಟ್ ಇಂಗ್ಲೀಷಲ್ಲಿ ನೀವು ತಲೆ ಉಪಯೋಗಿಸಿ ಬರಿಬೇಕಾಗತ್ತೆ. ಇಟ್ಸ್ ಅ ಲ್ಯಾಂಗ್ವೇಜ್. ಯು ನೀಡ್ ಟು ಲರ್ನ್ ದ ಲ್ಯಾಂಗ್ವೇಜ್ ಆ್ಯಂಡ್ ಐ ಆಮ್ ಹಿಯರ್ ಟು ಟೀಚ್ ಯು ದಟ್. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಲ್ಯಾಂಗ್ವೇಜಸ್ ಆಸ್ ಮಚ್ ಆಸ್ ಕೋರ್ ಸಬ್ಜೆಕ್ಟ್ಸ್. ಪ್ಲೀಸ್ ಆ ಒಂದು ಮೈಂಡ್ ಸೆಟ್ಟಲ್ಲಿ ಫಂಕ್ಷನ್ ಆಗಬೇಡಿ. ಸಾಕಷ್ಟು ಮಕ್ಕಳು, ಆಯಿತಾ, ನಮಗೆ ರಿಸಲ್ಟ್ ಶೇರ್ ಮಾಡಿದಾಗ ಸಾಕಷ್ಟು ಮಕ್ಕಳು ಕೋರ್ ಸಬ್ಜೆಕ್ಟ್ಸಲ್ಲಿ ಔಟ್ ಪಡೆದಿದ್ದಾರೆ. ಬಟ್ ಅವ್ರಿಗೆ ಏನು 2-3 ಮಾರ್ಕ್ ಹೋಗಿದೆಯೋ ಅದು ಲ್ಯಾಂಗ್ವೇಜಸ್ಸಲ್ಲೇ ಹೋಗಿರೋದು. ಸೊ ಐ ಡೋಂಟ್ ವಾಂಟ್ ಯು ಟು ಮೇಕ್ ದಿಸ್ ಮಿಸ್ಟೇಕ್. ಓಕೆ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನಾನು ಫಸ್ಟೇ ಹೇಳ್ತಿರೋದ್ರಿಂದ ಪ್ಲೀಸ್ ಈ ಒಂದು ಮಿಸ್ಟೇಕ್ನ ಮಾತ್ರ ಮಾಡಬೇಡಿ. ಆಮೇಲೆ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದರೆ ನನಗೂ ಬೇಜಾರಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ಕನ್ನಡದಲ್ಲೂ ಅಷ್ಟೇ ನೋಡಿ, 10,000 ಮಕ್ಕಳಿಗೆ ಔಟ್ ಬಂದಿದೆ. ಕನ್ನಡ ಮೀಡಿಯಂ ಮಕ್ಕಳು ಕೂಡ ಇರ್ತಾರೆ ಆ ಒಂದು ದೃಷ್ಟಿಯಿಂದ. ಬಟ್ ಇಂಗ್ಲೀಷ್ ಸ್ಪೆಸಿಫಿಕ್ ಆಗಿ ನಾನು ಹೇಳಬೇಕು ಅಂದರೆ ಇಗ್ನೋರ್ ಮಾಡಬೇಡಿ ಮಕ್ಕಳ. ಅಂಡರ್ಸ್ಟುಡ್? ಓಕೆ, 43 ಮಕ್ಕಳು
ಯಾರು ಔಟ್ ಆಫ್ ಔಟ್ ಪಡೆದಿದ್ದಾರೆ ಅದರಲ್ಲಿ ಒಂದು ಹುಡುಗಿ ನಮ್ಮವಳು. ನಮ್ಮ ಪರೀಕ್ಷೆ ಚಾನಲಲ್ಲಿ ನಮ್ಮ P+ ಬ್ಯಾಚಲ್ಲಿ ಓದಿರುವಂತಹ ಒಂದು ಪುಟಾಣಿ ದೀಪಾ ಅಂತ, ಅವಳು ಕೂಡ one of those students who have scored 125 out of 125. Next year ಮಕ್ಕಳ, I need your image to be put here. ನೀವು ಆ ಒಂದು ಮಗು ಆಗಿರಬೇಕು. ಆ್ಯಕ್ಚುಲಿ ಒಂದಲ್ಲ 43ಕ್ಕೆ, ಇವಾಗ 43 ಏನಿದೆ, ಲೆಟ್ಸ್ ಮೇಕ್ ಇಟ್ 10,000 ನೆಕ್ಸ್ಟ್ ಇಯರ್. ಆ್ಯಂಡ್ 10,000 ಜನ ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ಪಡೆದಿರೋರು ನೀವಾಗಿರಬೇಕು, ನಮ್ಮ ಪರೀಕ್ಷೆ ಮಕ್ಕಳಾಗಿರಬೇಕು. ಓಕೆ, ಸೊ ಹೋಗಿ ಮೊದಲನೇ ಸ್ಟೆಪ್ಪು, ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಿಕಾಸ್ ದೀಪಾ ಡಿಂಟ್ ಡೂ ದಿಸ್ ಓವರ್ ನೈಟ್, ಆಯಿತಾ. ಅವಳು ಎಫರ್ಟ್ ಹಾಕಿದ್ಲು, ಫಸ್ಟ್ ವಿಡಿಯೋಯಿಂದ ನೋಡ್ಕೊಂಬಂದ್ಲು, ನಾನು ಹೇಳಿರುವಂತಹ ಪ್ರತಿ ಒಂದು ಸ್ಟೆಪ್ನ ಅವಳು ಫಾಲೋ ಮಾಡಿದ್ಲು. ಆ್ಯಂಡ್ ಅದನ್ನು ನೀವು ಮಾಡಿದ್ರೆ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಇದಕ್ಕಿಂತ ಜಾಸ್ತಿ ಪ್ರೂಫ್ ನಾನು ನಿಮಗೆ ಕೊಡೋಕ್ಕಾಗಲ್ಲ. ಓಕೆ, ಸೊ ಗೋ and subscribe and look at all our classes. English matra go have a look at it with other subjects. Okay, ignore ಮಾಡಬೇಡಿ ಮಕ್ಕಳ languages na. Okay, ಇಲ್ಲೋಣ, start early, ಆಯ್ತಾ. ಸೊ ಇಲ್ಲಿ ಒಂದು ಕಾಮೆಂಟ್ ಇದೆ, found out about this channel recently. I wish I had gotten to know about you earlier. Really underrated channel. This is actual content ಅಂತ ಯಾರು ಹೇಳ್ತಿರೋದು? ಯಾವುದೋ ಒಂದು ಮಗು ಹೇಳ್ತಿರೋದು. ಏನಂತಿದ್ದಾರೆ? ಕನ್ನಡ ಮೀಡಿಯಂ ಮಕ್ಕಳಿಗೆ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಏನಂತಿದ್ದಾರೆ? ನಾನು ತುಂಬ ಲೇಟಾಗಿ ಶುರು ಮಾಡಿದ್ದೀನಿ, ನನಗೆ ಈ ಚಾನಲ್ ಮುಂಚೆನೇ ಸಿಕ್ಕಿರ್ತಿದ್ರೆ ನಾನು ಎಲ್ಲೋ ಇರ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಪ್ರೂಫ್ ಕೊಡ್ತಾ ಇದ್ದೀನಿ, ವೈ ಯು ಶುಡ್ ಸ್ಟಾರ್ಟ್ ಸ್ಟಡಿಂಗ್ ಅರ್ಲಿ. ಇಗ್ನೋರ್ ಮಾಡಬೇಡಿ ಮಕ್ಕಳ. ಓಕೆ, ಅರ್ಲಿ ಸ್ಟಾರ್ಟ್ ಮಾಡಿದಾಗ ನೀವೇನು ಮಾಡ್ತೀರಾ? ಪ್ಲೇ ಲಿಸ್ಟ್ ಅಂತ ಇದೆ, ನಾನು ಥಾಮ್ಸನ್ ಸರ್ ನಿಮಗೆ ತೋರಿಸಿದ್ವಿ. ಪ್ಲೇ ಲಿಸ್ಟಿಗೆ ಹೋಗಿ, ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಪ್ಲೇ ಲಿಸ್ಟಲ್ಲಿ ನಿಮಗೆ ಆಲ್ ಒನ್ ಶಾರ್ಟ್ ವೀಡಿಯೋಸ್ ಪ್ಲೇ ಲಿಸ್ಟ್ ಸಿಗುತ್ತೆ. ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಬಟನ್ ಇರುತ್ತೆ, ಅಲ್ಲಿ ನಿಮಗೆ ಒನ್ ಶಾರ್ಟ್ಸ್ ಜೊತೆಗೆ ಸಮ್ಮರೀಸ್ ಜೊತೆಗೆ ಸಿಗುತ್ತೆ. ಆ್ಯಂಡ್ ನಿಮಗೆ ಇನ್ನೂ ಡೀಟೇಲ್ ಆಗಿ ಸ್ಟೆಪ್ ಟು ಸ್ಟೆಪ್ ಗೈಡೆನ್ಸ್ ಬೇಕು, ಪ್ರಾಕ್ಟೀಸ್ ಟೆಸ್ಟ್ಗಳಾಗಿರಲಿ, ಚಾಪ್ಟರ್ ಟೆಸ್ಟ್ಗಳಾಗಿರಲಿ, ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ಸ್ ಬೇಕು, ಕ್ಲಾಸಸ್ ಬೇಕು ಅಂದರೆ ಹೋಗಿ ನಮ್ಮ ಪ್ರಥಮ ಬ್ಯಾಚ್ನ ಜಾಯ್ನ್ ಆಗಿ. ಬಟ್ ನಮಗಿನ್ನ ಡಿಸಿಷನ್ ತೊಗೊಂಡಿಲ್ಲ ಮ್ಯಾಮ್, ನನಗಿನ್ನ ಟೈಮ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡಿರ್ತೀರಲ್ವಾ, ಏನೇ ನೋಟಿಫಿಕೇಷನ್ ಇದ್ರೂ ನಿಮಗೆ ಬರುತ್ತೆ. ಓಕೆ, ನಾನು ಕ್ಲಾಸ್ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮ್ಮ ಗೋಲನ್ನು ಕಾಮೆಂಟ್ ಮಾಡಿ ಅಂತ. ಐ ವಾಂಟ್ ಯು ಟು ಥಿಂಕ್ ಅಬೌಟ್ ಯುವರ್ ಗೋಲ್ ಆ್ಯಂಡ್ ಪುಟ್. ಇಲ್ಲ ಮ್ಯಾಮ್ ಇನ್ನೇನು 10 ತಿಂಗಳಿದೆ, ನಾನು ಇವಾಗಲೇ ಯಾಕೆ ಮಾಡಲಿ ಅಂತ ಹೇಳಬೇಡಿ ನನಗೆ. ಹೋಗಿ ನಿಮ್ಮ ಗೋಲನ್ನು ಹಾಕಿ, ಗೋಲ್ ಹಾಕಿದ ತಕ್ಷಣ ಯು ವಿಲ್ ಸ್ಟಾರ್ಟ್ ಸ್ಟಡಿಂಗ್ ಅರ್ಲಿ. ಓಕೆ, ದಟ್ ಈಸ್ ಅ ವೆರಿ ವೆರಿ ಮೇಜರ್ ಸ್ಟೆಪ್ ಟುವರ್ಡ್ಸ್ ಅಚೀವಿಂಗ್ 95%. ಓಕೆ ಮಕ್ಕಳ, ನೆಕ್ಸ್ಟ್ ನೋಡೋಣ. ಕನ್ಸಿಸ್ಟೆಂಟ್ ಆಗಿರಿ, ಲೇಸಿ ಆಗಿರಬೇಡಿ, ಆಯಿತಾ. ಈ ಥರ ಸಾಕಷ್ಟು ಕಾಮೆಂಟ್ಸ್ ನಮ್ಮ ಒಂದು ಚಾನಲಲ್ಲಿದೆ. ಬಟ್ ನಾನು ಈ ಒಂದು ಪರ್ಟಿಕ್ಯುಲರ್ನ ತೆಗೆದೆ ಬಿಕಾಸ್ ಒಂದು ಸ್ಮಾಲ್ ವಿಂಡೋ ಆಫ್ ಲೇಸಿನೆಸ್ಸು ನಿಮ್ಮಲ್ಲಿ ಆ ಒಂದು ದುಃಖನ, ಆ ಒಂದು ಭಯನ ಹುಟ್ಟುಪಡಿಸುತ್ತೆ. ಲೇಸಿ ಆಗಿರಬೇಡಿ, ಬಿಕಾಸ್ ನಿಮ್ಮ FE1 ಮಾರ್ಕ್ಸು, ಮಿಡ್ ಟರ್ಮ್ ಮಾರ್ಕ್ಸು, FA2, FA3, FA4, 3 ಪ್ರಿಪ್ರೇಟರೀಸ್, ಆಲ್ ಆಫ್ ದಿಸ್ ಡಿಟರ್ಮೈನ್ ಯೋರ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ಸ್. ಯಾವುದೇ ಒಂದು ಎಕ್ಸಾಮನ್ನ ಕೀಳಾಗಿ ನೋಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ, ಎಫರ್ಟ್ ಹಾಕಿ ಓದ್ಕೊಳ್ಳಿ. ಓಕೆ, ನಾನು ಇದರೆಲ್ಲ ಆ್ಯಕ್ಚುಲಿ ಲಾಸ್ಟಲ್ಲಿ ಹೇಳಿದ್ದೆ, ಬಟ್ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ಫಸ್ಟೇ ನಿಮ್ಗೆ ಇದನ್ನು ಹೇಳೋಣ ಅಂತ ಈ ಒಂದು ಕ್ಲಾಸ್ನ ಮಾಡ್ತಿದ್ದೀನಿ. ಲೇಸಿ ಆಗಿರಬೇಡಿ ಮಕ್ಕಳ. ಆ್ಯಂಡ್ ಏನೇ ಆದ್ರೂ FE1 ಕಡಿಮೆ ಬಂತಾ ಪರವಾಗಿಲ್ಲ, 9th ವರ್ಸ್ಟಾಗಿ ಮಾಡಿದ್ದೀರಾ, ಟೋಟಲಿ ಫೈನ್, ಏನು ಬೆಟ್ಟ ಬಿದ್ದೋಗಲ್ಲ, ಕುಸ್ತೋಗಲ್ಲ. ಯು ಸ್ಟಿಲ್ ಹ್ಯಾವ್ ಟೈಮ್. ಟೈಮ್ ಈಸ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ ಇನ್ ಯೋರ್ ಹ್ಯಾಂಡ್ ಟುಡೇ. ಸೊ ಐ ಕ್ಯಾನ್ ಡೂ ಇಟ್ ಅಂತ ಒಂದು ಆಟಿಟ್ಯೂಡಿಂದ ಹೋಗಿ. ಈ ಮಗು ನೋಡಿ, ಸರ್ ಮೈ ಗೋಲ್ ಇಸ್ ಟು ಟಾಪ್ ಇನ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಟು ಗೆಟ್ ದ ಬೆಸ್ಟ್ ಕಾಲೇಜ್, ಆಯಿತಾ. ಐ ಕ್ಯಾನ್ ಡೂ ಇಟ್ ಅಂತ ಹಾಕಿದೆ ಮಗು. ಇವಾಗ ನೀವು ಕೂಡ ಹೇಳಿ ಐ ಕ್ಯಾನ್ ಡೂ ಇಟ್ ಅಂತ. ಆ ಥರ ಹೇಳಿಬಿಟ್ಟು ಆ ಒಂದು ಆ್ಯಟಿಟ್ಯೂಡಲ್ಲಿ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವೇನಾದರೂ ಅಚೀವ್ ಮಾಡ್ಬೋದು ಮಕ್ಕಳ. ಓಕೆ, ಅರ್ಥ ಆಯ್ತಲ್ವಾ? ಸೊ ಮೊದಲನೇದಾಗಿ ನಿಮಗೆ 95% ಪಡಿಬೇಕು ಅಂದರೆ ನಿಮ್ಮ ಗೋಲ್ ಚೆನ್ನಾಗಿರಬೇಕು. ನಿಮ್ಮ ಗೋಲು, ನಿಮ್ಮ ಗುರಿ ಚೆನ್ನಾಗಿದ್ರೆ, ಆ ಒಂದು ಚೆನ್ನಾಗಿರೋ ಗೋಲೇನು ನಿಮಗೆ ಸ್ಯಾಟಿಸ್ಫೈ ಆಗುವಂತಹ ಗೋಲು. ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮಿಂದ ಏನು ಬೇಕೋ ಅದಲ್ಲ, ನಿಮಗೆ ನಿಮ್ಮಿಂದ ಏನು ಬೇಕೋ ಅದು.
ಆ ಒಂದು ಗುರಿನೇ ನಿಮ್ಮ 50% ಆಫ್ ದ ಜರ್ನಿ ಟುವರ್ಡ್ಸ್ ಅಚೀವಿಂಗ್ 95%. ಆಮೇಲೆ ಲ್ಯಾಂಗ್ವೇಜಸ್ನ ಇಗ್ನೋರ್ ಮಾಡಬೇಡಿ. ಸೆಕೆಂಡ್, ಐ ಕ್ಯಾನ್ ಡೂ ದಿಸ್ ಆಟಿಟ್ಯೂಡ್ ಅಂತ ಇಟ್ಕೊಳ್ಳಿ, ಆಯಿತಾ? ಆಮೇಲೆ ಸ್ಟಾರ್ಟ್ ಅರ್ಲಿ, ಲೇಸಿಯಾಗಿ ಇರಬೇಡಿ. ಇದನ್ನೆಲ್ಲ ಮಾಡಿದ್ರೆ ಐ ಆಮ್ 100% ಶ್ಯೂರ್ ಆ ದೀಪ ಇದ್ಲಲ್ಲ ಈ ಒಂದು ಸ್ಕ್ರೀನಲ್ಲಿ, ಅದೇ ಥರ ನಿಮ್ಮ ಪ್ರತಿಯೊಬ್ಬರ ರಿಸಲ್ಟ್ನ ನಾವು ಹಾಕ್ತೀವಿ. ಅದನ್ನು ಹೇಳ್ತಾ ಮಕ್ಕಳೇ, ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಐ ಹ್ಯಾವ್ ಗಿವನ್ ಯು 100 ರೀಸನ್ಸ್ ವೈ ಯು ಶುಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಒಂದು ಗುರಿನ ಕೆಳಗೆ ತಿಳಿಸಿ. ನಾನು ಪರ್ಸ್ನಲ್ ಆಗಿ ಕಾಮೆಂಟ್ಸ್ನ ನೋಡ್ತೀನಿ, ಅರ್ಥ ಆಯ್ತಾ? ಐ ವಿಲ್ ಲುಕ್ ಅಟ್ ಈಚ್ ಆಫ್ ಯುವರ್ ಗೋಲ್ಸ್. ಸೊ ಡೋಂಟ್ ಮಿಸ್ ಕಾಮೆಂಟಿಂಗ್ ಬಿಲೋ and liking this class if I have motivated you and you are going out with I can do this. Okay, ಮತ್ತೆ ಭೇಟಿ ಆಗೋಣ. ಟಾಟಾ, ಬಾಯ್ ಬಾಯ್.